ಯಾರಪ್ಪ ನೀನು ಮನೆಗೆ ಗೂಳಿ ನುಗ್ದಂಗ್ ನುಗ್ತಾ ಇದೀಯ? ಹೇಳ್ದೆ ಕೇಳ್ದಂಗೆ. ನಿಮ್ ಮಗ ಬೈಕ್ ನ ಅಡ ಇಟ್ಬಿಟ್ಟು ದುಡ್ಡು ಎತ್ಕೊಂಡು ಹೋಗಿದ್ದಾನೆ. 2 ತಿಂಗಳಾಯ್ತು, ಬಡ್ಡಿನೇ ಕಟ್ಟಿಲ್ಲ. ಏನು ಬೈಕ್ ಎಡ ಇಟ್ಟಿದ್ದಾನ? ನನ್ ಮಗ ಆತರ ಎಲ್ಲ ಮಾಡಲ್ವಲ್ಲಪ್ಪ. ಸಾಲ ಇಸ್ಕೊಂಡ್ರೆಲ್ಲ ಹಿಂಗೆ ಹೇಳೋದು. ನೋಡಿಮ್ಮ, ನಿಮ್ಗೆ 2 ದಿನ ಟೈಮ್ ಕೊಡ್ತೀನಿ. ಅಸಲು ಬಡ್ಡಿ ಏನಾರ ತಂದ್ಕೊಟ್ಟಿಲ್ಲ ಅಂತಂದ್ರೆ ಮನೆ ಹತ್ರ ಬಂದ್ಬಿಟ್ಟು ಮಾನ ಮರ್ಯಾದೆ ಕಳಿತೀನಿ, ಇಲ್ಲ ಅಂದ್ರೆ ಬೈಕ್ ನ ಜಪ್ತಿ ಮಾಡ್ಕೊಂಡು ಹೋಗ್ತೀನಿ. ನನ್ ಮನೆಗೆ ಯಾಕೋ ಬಂದೆ ನೀನು? ನನ್ ಮಾನ ಮರ್ಯಾದೆ ಕಳಿಗೆ ಉಟ್ಬಿಟ್ಟಿದ್ಯಾ ನೀನು? ಯಾಕಮ್ಮ ಏನಾಯ್ತು? ನಾಚಿಕೆ ಇಲ್ದೆ ಯಾಕೆ ಅಂತ ಕೇಳ್ತಾ ಇದ್ಯಾ? ಊರ್ ತುಂಬಾ ಸಾಲ ಮಾಡ್ಕೊ ಬಂದಿದ್ಯಲ್ಲಪ್ಪ. ಫೈನಾನ್ಸರ್ ಮನೆ ತ ಕುಡಿಕ ಬಂದಿದ್ರು. ಅಮ್ಮ ನನಗೆ ಕ್ಷಮಿಸ್ಬಿಡಮ್ಮ, ಸಾಲ ತಗೊಳಕ್ ಒಂದು ರೀಸನ್ ಇತ್ತು ಕಣಮ್ಮ. ನಿನ್ಗೆ ಹೇಳ್ದೆ ನಾನು ತಪ್ಪು ಮಾಡ್ಬಿಟ್ಟೆ ಕಣಮ್ಮ. ಸಾಲ ತಗೊಳಕ್ಕೆ ರೀಸನ್ ಇತ್ತಾ? ಏನ್ ಸೋಕಿ ಮಾಡುಕ? ಅಮ್ಮ ನಾನು ಶೋಕಿ ಮಾಡಕ್ ಸಾಲ ಮಾಡಿಲ್ಲ ಕಣಮ್ಮ. ನನ್ನ ಫ್ರೆಂಡ್ಗೆ ಆಕ್ಸಿಡೆಂಟ್ ಆಗಿತ್ತು ಕಣಮ್ಮ. ಅವ್ನಿಗೆ ಅಪ್ಪ ಅಮ್ಮ ಯಾರೂ ಇಲ್ಲ, ಅದಕ್ಕೋಸ್ಕರ ನಾನು 50,000 ಸಾಲ ಮಾಡಿ ಅವ್ನಿಗೆ ಕೊಟ್ಟೆ ಕಣಮ್ಮ. ಸಾರಿ ಕಣಪ್ಪ, ಈ ವಿಷಯ ಗೊತ್ತಿಲ್ಲದೆ ನಾನು ತಪ್ಪಾಗಿ ಮಾತಾಡ್ಬಿಟ್ಟೆ. ಈಗ ಸಾಲ್ಗಾರಿಗೆ ಏನ್ ಮಾಡ್ತೀಯಪ್ಪ? ಅಮ್ಮ ನನ್ನ ಫ್ರೆಂಡ್ ಮುಂದಿನ ತಿಂಗಳು ಕೊಡ್ತೀನಿ ಅಂತ ಹೇಳಿದ್ದಾನೆ ಕಣಮ್ಮ. ನಿನ್ ಫ್ರೆಂಡ್ ಕೊಡೋ ಗಂಟ ಕಾಯಲ್ಲ ಕಣಪ್ಪ. 2 ದಿವಸ ಮಾತ್ರ ಟೈಮ್ ಕೊಟ್ಟಿರೋದು ಅವರು. ತಗೋ ಈ ಬಳೆ ತಗೊಂಡೋಗಿ ಅಡ ಮಾಡ್ಬಿಟ್ಟು ಸಾಲ ತೀರ್ಸಪ್ಪ. ನೀನು ಯಾರ ಮುಂದೆ ತಲೆ ತಗ್ಸೋದು ನಂಗೆ ಇಷ್ಟ ಆಗಲ್ಲ ಕಣಪ್ಪ. ಸರಿ ಕಣಮ್ಮ, ತುಂಬಾ ಥ್ಯಾಂಕ್ಸ್ ಕಣಮ್ಮ.